ನಮಸ್ಕಾರ ರೈತ ಬಂಧುಗಳೇ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಕಳೆದ ಕೆಲವು ವಾರಗಳಿಂದ ರಸಗೊಬ್ಬರ ವಿತರಣೆ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಮುಂಗಾರು ಕೃಷಿ ಚಟುವಟಿಕೆಗಳು ಆರಂಭವಾಗುತ್ತಿದ್ದಂತೆ ಯೂರಿಯಾ, ಡಿಎಪಿ ಹಾಗೂ ಕಾಂಪ್ಲೆಕ್ಸ್ ಗೊಬ್ಬರಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು, ಕೆಲವೆಡೆ ರೈತರು ಗೊಬ್ಬರ ಅಂಗಡಿಗಳ ಮುಂದೆ ಉದ್ದ ಸಾಲಿನಲ್ಲಿ ನಿಂತಿರುವ ದೃಶ್ಯಗಳು ಕಂಡುಬಂದಿವೆ. ಇನ್ನು ಕೆಲ ಜಿಲ್ಲೆಗಳಲ್ಲಿ ರೈತರು ಅಸಮಾಧಾನ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿರುವ ವರದಿಗಳೂ ಸಹ ಕೇಳಿಬಂದಿವೆ. ಆದರೆ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿರಬೇಕು. ರಾಜ್ಯಾದ್ಯಂತ ಸಂಪೂರ್ಣವಾಗಿ ರಸಗೊಬ್ಬರ ಮಾರಾಟ ನಿಲ್ಲಿಸಲಾಗಿದೆ ಎನ್ನುವುದು ಸರಿಯಾದ ಮಾಹಿತಿ ಅಲ್ಲ. ಸ್ಥಳೀಯ ಮಟ್ಟದಲ್ಲಿ ಸ್ಟಾಕ್ ಲಭ್ಯತೆ, ಬೇಡಿಕೆ ಹಾಗೂ ವಿತರಣಾ ವ್ಯವಸ್ಥೆಯ ಆಧಾರದ ಮೇಲೆ ಕೆಲವೆಡೆ ಮಾತ್ರ ಗೊಂದಲ ಉಂಟಾಗಿದೆ ಎಂದು ಹೇಳಲಾಗುತ್ತಿದೆ. ಮುಂಗಾರು ಹಂಗಾಮು ಆರಂಭವಾಗುತ್ತಿದ್ದಂತೆ ಭತ್ತ, ಮೆಕ್ಕೆಜೋಳ, ಕಬ್ಬು ಹಾಗೂ ವಿವಿಧ ತೋಟಗಾರಿಕಾ ಬೆಳೆಗಳಿಗೆ ರಸಗೊಬ್ಬರ ಅವಶ್ಯಕತೆ ಹೆಚ್ಚಾಗಿದೆ. ಈ ನಡುವೆ ಕೆಲ ರೈತರು ಮುಂಚಿತವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರ ಖರೀದಿ ಮಾಡಲು ಮುಂದಾಗಿರುವುದು, ಕೆಲವೆಡೆ ಸ್ಟಾಕ್ ತಡವಾಗಿ ತಲುಪಿರುವುದು ಹಾಗೂ ಬೇಡಿಕೆ ಏಕಾಏಕಿ ಹೆಚ್ಚಿರುವುದು ವಿತರಣೆಯ ಮೇಲೆ ಒತ್ತಡ ಉಂಟು ಮಾಡಿದೆ ಎನ್ನಲಾಗುತ್ತದೆ. ಕೆಲ ರೈತರು ಬೆಳಗ್ಗೆಯಿಂದಲೇ ಗೊಬ್ಬರ ಅಂಗಡಿಗಳ ಮುಂದೆ ಸಾಲಿನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಇದೆ ಎಂದು ಹೇಳುತ್ತಿದ್ದಾರೆ. ದಿನಪೂರ್ತಿ ಕಾಯ್ದರೂ ಎಲ್ಲರಿಗೂ ಗೊಬ್ಬರ ಸಿಗುತ್ತಿಲ್ಲ ಎಂಬ ಅಸಮಾಧಾನವೂ ಸಹ ವ್ಯಕ್ತವಾಗಿದೆ. ಸಣ್ಣ ಹಾಗೂ ದಿನಗೂಲಿ ರೈತರು ಒಂದು ದಿನ ಗೊಬ್ಬರಕ್ಕಾಗಿ ಕಾಯುವುದರಿಂದ ತಮ್ಮ ಕೆಲಸ ಮತ್ತು ಆದಾಯಕ್ಕೆ ಹೊಡೆತ ಬೀಳುತ್ತಿದೆ ಎಂದು ಹೇಳುತ್ತಿದ್ದಾರೆ. ಇನ್ನು ಕೆಲವೆಡೆ ಆಧಾರ್ ಲಿಂಕ್ ಸಮಸ್ಯೆ, ಫ್ರೂಟ್ಸ್ ಮಾಹಿತಿ ಅಪ್ಡೇಟ್ ಆಗದಿರುವುದು, ಜಮೀನು ಕುಟುಂಬದ ಬೇರೆ ಸದಸ್ಯರ ಹೆಸರಿನಲ್ಲಿ ಇರುವಂತಹ ಕಾರಣಗಳಿಂದ ಗೊಬ್ಬರ ಖರೀದಿಯಲ್ಲಿ ತೊಂದರೆ ಉಂಟಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಕೃಷಿ ಇಲಾಖೆ ಅಧಿಕಾರಿಗಳು ರಾಜ್ಯದಲ್ಲಿ ಸಂಪೂರ್ಣ ಗೊಬ್ಬರ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಿಜವಾದ ರೈತರಿಗೆ ಗೊಬ್ಬರ ತಲುಪಿಸುವ ಉದ್ದೇಶದಿಂದ ನಿಯಂತ್ರಿತ ವಿತರಣೆ ಮಾಡಲಾಗುತ್ತಿದೆ ಎಂದು ಹೇಳಲಾಗಿದೆ. ಜೊತೆಗೆ ಕಪ್ಪು ಬಜಾರ್, ಅನಧಿಕೃತ ಸಂಗ್ರಹ ಹಾಗೂ ಹೆಚ್ಚುವರಿ ಖರೀದಿಯನ್ನು ತಡೆಯಲು ಕ್ರಮ ಕೈಗೊಳ್ಳಲಾಗಿದೆ ಎನ್ನಲಾಗಿದೆ. ಕೆಲ ಜಿಲ್ಲೆಗಳಲ್ಲಿ ಆಧಾರ್ ಆಧಾರಿತ ಮಾರಾಟ, ಫ್ರೂಟ್ಸ್ ಪರಿಶೀಲನೆ ಹಾಗೂ ಎಕರೆಗೆ ಮಿತ ಪ್ರಮಾಣದ ವಿತರಣೆ ವ್ಯವಸ್ಥೆ ಜಾರಿಯಲ್ಲಿದೆ. ಒಬ್ಬ ವ್ಯಕ್ತಿ ಹಲವು ಕಡೆಗಳಿಂದ ಅನಗತ್ಯವಾಗಿ ಗೊಬ್ಬರ ಖರೀದಿ ಮಾಡದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇದೇ ವೇಳೆ ಕೆಲವು ರೈತರು ಹಾಗೂ ಸಂಘಟನೆಗಳು ಕೆಲ ಖಾಸಗಿ ಅಂಗಡಿಗಳ ವಿರುದ್ಧ ಹೆಚ್ಚುವರಿ ದರ ಮತ್ತು ಸ್ಟಾಕ್ ಅಡಗಿಸುವ ಆರೋಪಗಳನ್ನು ಸಹ ಮಾಡಿದ್ದಾರೆ. ಆದರೆ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಕೆಲ ಜಿಲ್ಲೆಗಳಲ್ಲಿ ರೈತರು ರಸ್ತೆ ತಡೆ ಹಾಗೂ ಕೃಷಿ ಇಲಾಖೆ ಕಚೇರಿಗಳ ಮುಂದೆ ಪ್ರತಿಭಟನೆ ನಡೆಸಿರುವ ವರದಿಗಳು ಸಹ ಕೇಳಿಬಂದಿವೆ. ಸಮಯಕ್ಕೆ ಸರಿಯಾಗಿ ಗೊಬ್ಬರ ವಿತರಿಸಬೇಕು, ಉದ್ದ ಸಾಲು ಸಮಸ್ಯೆ ಕಡಿಮೆ ಮಾಡಬೇಕು ಹಾಗೂ ಸಣ್ಣ ರೈತರಿಗೆ ಆದ್ಯತೆ ನೀಡಬೇಕು ಎಂಬುದು ರೈತರ ಪ್ರಮುಖ ಬೇಡಿಕೆಯಾಗಿದೆ. ತಜ್ಞರ ಪ್ರಕಾರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಂದೇ ರೀತಿಯ ಪರಿಸ್ಥಿತಿ ಇಲ್ಲ. ಕೆಲವೆಡೆ ಬೇಡಿಕೆ ಹೆಚ್ಚಾಗಿರುವುದು ಹಾಗೂ ಸಾಗಣೆ ವಿಳಂಬದಿಂದ ತಾತ್ಕಾಲಿಕ ಒತ್ತಡ ನಿರ್ಮಾಣವಾಗಿದೆ. ಆದರೆ ರಾಜ್ಯಾದ್ಯಂತ ಸಂಪೂರ್ಣ ಗೊಬ್ಬರ ಬಂದ್ ಎಂಬ ರೀತಿಯ ಮಾಹಿತಿ ಸರಿಯಲ್ಲ ಎಂಬುದು ಅಧಿಕಾರಿಗಳು ಪುನರುಚ್ಚರಿಸಿದ್ದಾರೆ. ಕೃಷಿ ತಜ್ಞರು ಮತ್ತೊಂದು ಮಹತ್ವದ ಸಲಹೆ ನೀಡಿದ್ದಾರೆ. ಭಯಪಟ್ಟು ಅಗತ್ಯಕ್ಕಿಂತ ಹೆಚ್ಚು ಯೂರಿಯಾ ಹಾಗೂ ಇತರ ರಸಗೊಬ್ಬರ ಸಂಗ್ರಹ ಅಥವಾ ಬಳಕೆ ಮಾಡಬಾರದು ಎಂದು ತಿಳಿಸಿದ್ದಾರೆ. ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುವುದರಿಂದ ಮಣ್ಣಿನ ಗುಣಮಟ್ಟದ ಮೇಲೂ ಸಹ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಲಾಗಿದೆ. ಮಣ್ಣಿನ ಪರೀಕ್ಷೆ ಆಧರಿಸಿ ಸಮತೋಲನ ಗೊಬ್ಬರ ಬಳಕೆ ಮಾಡುವುದು ಉತ್ತಮ ಎಂದು ತಜ್ಞರು ಸಲಹೆ ನೀಡಿದ್ದಾರೆ. ರೈತರು ಯಾವಾಗಲೂ ಬಿಲ್ ಅಥವಾ ರಸೀದಿಯನ್ನು ಪಡೆದು ಮಾತ್ರ ಗೊಬ್ಬರ ಖರೀದಿಸಬೇಕು. ಎಂಆರ್ಪಿಗಿಂತ ಹೆಚ್ಚು ದರ ಕೇಳಿದರೆ ಸ್ಥಳೀಯ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಎಂದು ಸೂಚಿಸಲಾಗಿದೆ. ಜೊತೆಗೆ ಆಧಾರ್, ಫ್ರೂಟ್ಸ್ ಮಾಹಿತಿ ಹಾಗೂ ಬೆಳೆ ವಿವರಗಳನ್ನು ಸರಿಯಾಗಿ ಅಪ್ಡೇಟ್ ಮಾಡಿಕೊಂಡಿರುವುದು ಉತ್ತಮ ಎಂದು ಹೇಳಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಗೊಬ್ಬರ ಸಿಗುವುದಿಲ್ಲ, ಸರ್ಕಾರ ಸಂಪೂರ್ಣವಾಗಿ ಮಾರಾಟ ನಿಲ್ಲಿಸಿದೆ, ಮುಂದೆ ದರ ಡಬಲ್ ಆಗಲಿದೆ ಎಂಬ ರೀತಿಯ ಹಲವಾರು ವದಂತಿಗಳು ಹರಡುತ್ತಿವೆ. ಇಂತಹ ಮಾಹಿತಿಗಳನ್ನು ಪರಿಶೀಲನೆ ಇಲ್ಲದೆ ನಂಬಬಾರದು ಎಂದು ಅಧಿಕಾರಿಗಳು ಮತ್ತು ತಜ್ಞರು ಮನವಿ ಮಾಡಿದ್ದಾರೆ.
ಮುಂದಿನ ಕೆಲವು ವಾರಗಳಲ್ಲಿ ಹೊಸ ಸ್ಟಾಕ್ ಆಗಮಿಸುವ ಸಾಧ್ಯತೆ ಇದ್ದು, ವಿತರಣೆ ವ್ಯವಸ್ಥೆ ಇನ್ನಷ್ಟು ಸುಧಾರಿಸಬಹುದು ಎಂಬ ನಿರೀಕ್ಷೆಯೂ ಸಹ ವ್ಯಕ್ತವಾಗಿದೆ. ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ವಿತರಣೆಯಲ್ಲಿ ವ್ಯತ್ಯಾಸ ಇರಬಹುದಾದ್ದರಿಂದ ರೈತರು ಅಧಿಕೃತ ಮಾಹಿತಿ ಆಧರಿಸಿ ಮಾತ್ರ ಗೊಬ್ಬರ ಖರೀದಿ ಮಾಡುವುದು ಉತ್ತಮ ಎಂದು ಹೇಳಲಾಗಿದೆ. ಒಟ್ಟಾರೆ ರಸಗೊಬ್ಬರ ವಿಚಾರದಲ್ಲಿ ಜಾಗೃತಿ ಮುಖ್ಯ. ನಿಖರ ಮಾಹಿತಿ ಪಡೆದು ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಗೊಬ್ಬರ ಖರೀದಿ ಮತ್ತು ಬಳಕೆ ಮಾಡಿದರೆ ಅನಗತ್ಯ ಗೊಂದಲವನ್ನು ತಪ್ಪಿಸಬಹುದು ಎಂದು ಕೃಷಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ಮಾಹಿತಿ ಉಪಯೋಗವಾದರೆ ಹೆಚ್ಚು ರೈತ ಬಂಧುಗಳಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಭಾರತ್ ಕೃಷಿ ಖುಷಿ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.